ಬಿಡದಿ ಟೌನ್ಶಿಪ್ ಜಟಾಪಟಿ ಈಗ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇವೆ ವಿಪಕ್ಷಗಳು. ಈಗ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೆಸೋಕೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸ್ವತಃ ಯಡಿಯೂರಪ್ಪನವರೇ ಬಂದು ಈಗ ಕೂತ್ಕೊಂಡಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ. ಕೂಡಲೇ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರೈತರ ಹಿತವನ್ನ ಸರ್ಕಾರ ಕಾಯ್ತಾ ಇಲ್ಲ ಅಂತೆಲ್ಲ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡೀಟೇಲ್ಸ್ ಇಲ್ಲಿದೆ ನೋಡಿ. ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ಗೆ ಯಡಿಯೂರಪ್ಪ ನೇತೃತ್ವ. ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಆಗ್ರಹ. ಹೌದು, ಇದೇ ಬಿಡದಿ ಟೌನ್ಶಿಪ್ ಯೋಜನೆ ಇದೀಗ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಸರ್ಕಾರ ವರ್ಸಸ್ ವಿಪಕ್ಷ, ಸರ್ಕಾರ ವರ್ಸಸ್ ರೈತರು ಎಂಬಂತೆ ಹೋರಾಟ ದಿನೇ ದಿನೇ ಜೋರಾಗ್ತಿದೆ. ಡಿಕೆ ಸರ್ಕಾರದ ನಡೆಗೆ ವಿಪಕ್ಷ ನಾಯಕರು ಕೆಂಡಕಾರಿದ್ರು. ಯೋಜನೆ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ಕೂಡ ನಡೆಸಿದ್ರು. ಆದ್ರೆ ಸರ್ಕಾರ ಯೋಜನೆಯಿಂದ ಹಿಂದೆ ಸರಿಯುವ ಮಾತಾಡಿಲ್ಲ. ಹೀಗಾಗಿ ಇವತ್ತು ಬೀದಿಗಿಳಿದ ಬಿಜೆಪಿ ನಾಯಕರು ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡಿದ್ರು. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶ್ರೀರಾಮುಲು, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಶಾಸಕರು ಭಾಗಿಯಾಗಿದ್ರು. ಬಿಡದಿ ಟೌನ್ಶಿಪ್ ರದ್ದಾಗಲಿ, ಭೂಮಿ ಉಳಿದ್ರೆ ಬದುಕು ಉಳಿಯುತ್ತೆ, ಅಭಿವೃದ್ಧಿ ಬೇಕು, ಆದ್ರೆ ರೈತರನ್ನ ಬಲಿ ಕೊಟ್ಟು ಬೇಡ ಅಂತ ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯ ಸರ್ಕಾರದಿಂದ ಲ್ಯಾಂಡ್ ಮಾಫಿಯಾ ಯೋಜನೆ ಕೈಬಿಡದಿದ್ರೆ ರಾಜಕೀಯ ಸಮಾಧಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತಾಡಿ, ಕರ್ನಾಟಕದಲ್ಲಿ ಸರ್ಕಾರ ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದೆ, ಅಣ್ತಮ್ಮಂದಿರು ಭೂ ಮಾಫಿಯಾ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಷಣ ಮಾಡಿ, ನಾಟಕ ಬಂದ್ ಮಾಡಿ, ರೈತರ ಹಿತಾಸಕ್ತಿ ಕಾಪಾಡಿ, ಬಲವಂತವಾಗಿ ಗೂಂಡಾಗಳನ್ನ ರೈತರ ಮನೆಗೆ ಕಳಿಸಿ ಜಮೀನು ಕಸಿದುಕೊಳ್ಬೇಡಿ ಅಂದ್ರು. ಎಂಎಲ್ಸಿ ಸಿಟಿ ರವಿ ಮಾತಾಡಿ, ನಾಡಿನ ದೊರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ವ್ಯಾಪಾರಿಯಾಗಿದ್ದಾರೆ. ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಹೊರಟ್ರೆ ನಿಮ್ಮದೇ ರಾಜಕೀಯ ಸಮಾಧಿ ಆಗಲಿದೆ. ರೈತರ ವಿಚಾರದಲ್ಲಿ ದುಸ್ಸಾಹಸ ಬೇಡ ಅಂತ ಎಚ್ಚರಿಸಿದ್ರು. ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಆನೆ ನಡೆದಿದ್ದೇ ದಾರಿ ಎನ್ನುವ ಭಾವನೆಯಿಂದ ಮುಖ್ಯಮಂತ್ರಿಗಳು ಇವತ್ತೇನು ಹೊರಟಿದ್ದಾರೆ, ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ, ಖಂಡಿತ ಇದರಿಂದ ಅವರಿಗೆ ಒಳ್ಳೇದಾಗೋದಕ್ಕೆ ಸಾಧ್ಯ ಇಲ್ಲ. ರೈತರ ಶಾಪ ಖಂಡಿತ ಕಾಂಗ್ರೆಸ್ ಸರ್ಕಾರವನ್ನ ಬಲಿ ತೆಗೆದುಕೊಳ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ ಅನ್ನೋದ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಆದ್ರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ನಿಮ್ಮ ಉದ್ದೇಶ ಏನು? ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಉದ್ದೇಶ ಏನು? ಅದು 18,000 ಕೋಟಿ ಸಾಲ ಮಾಡಿ ಕಬ್ಬನ್ ಪಾರ್ಕ್ ಒತ್ತೆ ಇಟ್ಟು ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರ ಕಣ್ಣೀರು ಒರೆಸಬೇಕಾದ ದೊರೆ, ಆ ದೊರೆ ಇವತ್ತು ವ್ಯಾಪಾರಿ ಆಗಿಬಿಟ್ಟಿದ್ದಾನೆ. ವ್ಯಾಪಾರಿ ಆಗಿರೋ ಕಾರಣಕ್ಕೆ ಇವತ್ತು ಪ್ರಜೆಗಳು ಭಿಕಾರಿಯಾಗುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನ ಬೀದಿಗೆ ತಳ್ಳಾದ್ರೂ ಸರಿ, ನಾನು ಮಾಡಿಕೊಳ್ಳೋ ವ್ಯಾಪಾರವನ್ನು ಮಾಡ್ಕೊಳ್ತೀನಿ ಅನ್ನುವಂತ ಮನೋಭಾವನೆ, ಆ ಮನೋಭಾವನೆ ಇವತ್ತು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ರೈತರ ಕೇಸ್ ಹಿಂಪಡೆಯದಿದ್ರೆ ಠಾಣೆಗೆ ಮುತ್ತಿಗೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯೋಜನೆಗೆ ಬ್ರೇಕ್. ಪ್ರತಿಭಟನೆ ಸ್ಥಳದಲ್ಲಿ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಚಿನ್ನದ ಮೊಟ್ಟೆ ಇಡುವ ಯೋಜನೆಯಾಗಿದೆ. ರೈತರ ವಿರೋಧ ಇದ್ರೂ ಕೂಡ ಯೋಜನೆ ಮಾಡ್ತಿದ್ದಾರೆ. ಇದರಲ್ಲಿ ಸ್ವಹಿತಾಸಕ್ತಿ ಇದೆ. ವೈಯಕ್ತಿಕವಾಗಿ ಡಿಕೆಶಿ ಟಾರ್ಗೆಟ್ ಮಾಡ್ತಿದ್ದಾರೆ. ಯೋಜನೆಯಲ್ಲಿ ಬಿಜೆಪಿಯ ಯಾವುದೇ ಪಾತ್ರ ಇಲ್ಲ. ನಮ್ಮ ಸರ್ಕಾರ ಬಂದ್ರೆ ಯೋಜನೆ ಕೈಬಿಡ್ತೀವಿ ಅಂದ್ರು. ಅಲ್ಲದೆ ರೈತರ ಮೇಲೆ ದಾಖಲಾಗಿರುವ ಕೊಲೆ ಯತ್ನ ಪ್ರಕರಣ ಕೈಬಿಡದಿದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವ ಎಚ್ಚರಿಕೆ ಕೊಟ್ರು.
ಬಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದನ್ನು ಕೂಡ ಕಿಂಚತ್ತು ಪಾತ್ರ ಇಲ್ಲ. ಇದೆಯಾ ನಮ್ದು? ಒಂದು ಚೂರು ನಮ್ದು ಪಾತ್ರ ಇಲ್ಲ ಇದರಲ್ಲಿ. ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸು ಮಾಡಿಲ್ಲ. ಕುಮಾರಸ್ವಾಮಿ ಏನು ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ. ಇದರಲ್ಲಿ ಕೇಸ್ಗಳು ಹಾಕಿದ್ರು. ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದೆ. ಅವ್ರಿಗೆ ಸಾಂತ್ವನ ಹೇಳಿ ನಾ ಬಂದಿದ್ದೀರಿ, ನೀವು ಭಯ ಬೀಳ್ಬೇಡಿ, ನಿಮ್ ಪರವಾಗಿ ನಾವಿರ್ತೀರಿ. ಯಾವುದೇ ರೈತರನ್ನ ಬಂದು ಅರೆಸ್ಟ್ ಮಾಡಿದ್ರೆ ನಾವು ಕೂಡಲೇ ನಿಮ್ಮ SP ಆಫೀಸ್ಗೆ ಮುತ್ತಿಗೆ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಿದಿರಿ. SP ಬಿಡಬಾರ್ದು ನಾವು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ರೈತ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸರ್ಕಾರ ಯೋಜನೆ ಹಿಂಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ರು. ಈ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗಲಾದರೂ ಬಿಡದಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳೋಕೆ ಹೊರಟಿದ್ದೀರಾ, ಇದನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೆ ಸಹಿಸಕ್ಕಾಗೋದಿಲ್ಲ. ಮೊನ್ನೆ ನಿಮ್ಮ ಅಧಿಕಾರಿಗಳ ದರ್ಪದಿಂದ ಅಲ್ಲಿ ಹೋದ ಅಧಿಕಾರಿಗಳ ಜೊತೆಗೆ ಏನು ಗೊಂದಲ ಆಗಿದೆ. ಆ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಕೇಸ್ಗಳನ್ನು ಹಾಕಿದ್ದೀರಾ. 24 ಗಂಟೆಯಲ್ಲಿ ವಿತ್ಡ್ರಾ ಮಾಡಬೇಕು, ವಾಪಸ್ ತಗೊಳ್ಬೇಕು. ಇಲ್ಲದೇ ಇದ್ರೆ ಇದೇ ರೀತಿಯ ಹೋರಾಟ ರಾಜ್ಯದ ಎಲ್ಲ ಕಡೆ ನಡೆಯುತ್ತೆ. ಅದು ಎಷ್ಟು ಜನ ಬಂಧಿಸ್ತೀರಾ, ಅದೆಷ್ಟು ಜನರ ಮೇಲೆ ಕೇಸ್ ಹಾಕ್ತೀರಾ ನಾವು ನೋಡ್ತೇವೆ. ಬಿಜೆಪಿ ಹೋರಾಟಕ್ಕೆ ಜೆಡಿಎಸ್ ಬೆಂಬಲ, ರೈತರ ಪರವಾಗಿ ಕಾನೂನು ಹೋರಾಟ. ಇನ್ನು ಬಿಜೆಪಿ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ್ದಾರೆ. ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂಸ್ವಾಧೀನಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದು, ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ತಮ್ಮ ಹೋರಾಟಕ್ಕೆ ಸಾಥ್ ನೀಡುವಂತೆ ಮನವಿ ಮಾಡಿದ್ರು. ರೈತರ ಭೇಟಿ ಬಳಿಕ ಮಾತಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಮ್ಮ ಹೋರಾಟ ಯಾವತ್ತಿದ್ರೂ ರೈತರ ಪರವಾಗಿಯೇ ಇರಲಿದೆ. ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ತಿಳಿಸಿದ್ರು. ಅವರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಬಿಜೆಪಿ ನಾಯಕರುಗಳು ಇವತ್ತು ಈ ವಿಷಯದಲ್ಲಿ ಏನು ಪ್ರತಿಭಟನೆ ಮಾಡ್ತಕ್ಕಂಥ ರೈತರ ಪರವಾಗಿ ನಿಂತಿದ್ದಾರೆ. ಬಿಜೆಪಿಯವ್ರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡೋದು. ಅದರಿಂದ ಇದು ಭಾಳ ಒಳ್ಳೆ ಕೆಲಸ ಪ್ರಾರಂಭ ಆಗಿದೆ. ಎರಡೂ ಪಕ್ಷಗಳು ಈ ಹೋರಾಟದಲ್ಲಿ ಇರ್ತೀವಿ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಡದಿ ಭಾಗದ ರೈತರು ಕೂಡ ಭಾಗಿಯಾಗಿದ್ರು. ಸುಮಾರು 3 ಬಸ್ಗಳಲ್ಲಿ ಬಿಡದಿ ಬೈರಮಂಗಲ ಭಾಗದ ರೈತರು ಆಗಮಿಸಿ ಹೋರಾಟದಲ್ಲಿ ಕೈ ಜೋಡಿಸಿದ್ರು. ಸರ್ಕಾರ ಕೂಡಲೇ ಯೋಜನೆ ಕೈಬಿಡುವಂತೆ ಆಗ್ರಹಿಸಿದ್ರು. ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ನಿಲ್ತೀನಿ. ಯಾಕಂದ್ರೆ ಈ ರೈತರ ಬಾಧೆ ನಾನು ಅದೇ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ದೊಡ್ಡ ಗೌಡರು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಅವ್ರು ದೊಡ್ಡ ಗೌಡರು ಬರ್ತೀನಿ ಅಂತ ಹೇಳಿದಕ್ಕೆ ರೈತರಿಗೆ ಅದಕ್ಕಿಂತ ಆನೆ ಬಲ ಯಾವುದೂ ಇಲ್ಲ. ಅದಕ್ಕೆ ನಾವು ಕುಮಾರಣ್ಣ ಬರ್ತಾರೆ, ದೊಡ್ಡ ಗೌಡರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಉಳಿತದೆ. ಈ ಭ್ರಷ್ಟ ಸರ್ಕಾರ ನಮ್ಗೆ ಏನು ಮೋಸ ಮಾಡ್ತಾ ಇದೆ, ಈ ಕೆಇಡಿಬಿ ಲೂಟ್ ಮಾಡ್ತಾ ಇದೆ, ಇವರಿಗೆಲ್ಲ ಒಂದು ತಕ್ಕ ಶಾಸ್ತಿ ಮಾಡೋ ಕಾಲ ಬಂದಿದೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ರಾಜಕೀಯ ಜಟಾಪಟಿ ದಿನೇ ದಿನೇ ಜೋರಾಗ್ತಿದೆ. ಆದ್ರೆ ರೈತರು ಮಾತ್ರ ನಲುಗುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.